Healing Hospital Multi Super Specialty near Nehru Stadium Bedar. Ahmad Tourist and Travels Hajj and Umrah Services. आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। यूनाइटेड हॉस्पिटल सपना मल्टीप्लेक्स के करीब गंपा रोड बेदर। 24 घंटों के अंदर कत्ल के मुल्जिमीन गिरफ्तार। बेदर एसपी प्रदीप गिंटी का प्रेस कॉन्फ्रेंस से खिताब। ಎಲ್ಲರಿಗೂ ನಮಸ್ಕಾರ। 29ನೇ ತಾರೀಕು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಗಣೇಶ್ ಮೈದಾನದಲ್ಲಿ ನೈಟ್ 9 ಗಂಟೆಗೆ ನಮಗೆ ಒಂದು ಡೆಡ್ ಬಾಡಿ ಇದೆ ಅಂತ ವರದಿ ಬರುತ್ತೆ। ಪೊಲೀಸರು ಹೋಗಿ ಎಲ್ಲ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ। ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲ ಹಿರಿಯ ಅಧಿಕಾರಿಗಳು ನಾವು ಸ್ಪಾಟಿಗೆ ವಿಸಿಟ್ ಮಾಡಿದ್ದೇವೆ। ಡೆಡ್ ಬಾಡಿ ತಲೆಯಿಂದ ಎಲ್ಲ ಬ್ಲಡ್ ನೊರೆಯಾಗಿ ಬರುತ್ತಿದೆ ಹೊರಗಡೆ। ತಕ್ಷಣ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟಿದ್ದೇವೆ। ಅಂಬರೀಷ್ ಅನ್ನುವ 28 ವರ್ಷದ ಒಬ್ಬ ಯುವಕನದು ಆ ಡೆಡ್ ಬಾಡಿ ಆಗಿರುತ್ತದೆ। ಪೋಸ್ಟ್ ಮಾರ್ಟಮದಲ್ಲಿ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಒಂದು ಬ್ಲಂಟ್ ಆಬ್ಜೆಕ್ಟಿಂದ ತಲೆ ಮೇಲೆ ಬಲವಾಗಿ ಏಟು ಬಿದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನು ನಮಗೆ ಪೋಸ್ಟ್ ಮಾರ್ಟಮಿಂದ ಗೊತ್ತಾಗಿರುತ್ತದೆ। ಹಾಗೂ ಅದೇ ರೀತಿ ಫಿರ್ಯಾದಿ ಕಡೆಯಿಂದ ಅಂದರೆ ಅಂಬರೀಷ್ ಅವರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ಪಡೆದಿರುತ್ತೇವೆ। ಅಪರಿಚಿತರು ಯಾವುದೋ ಉದ್ದೇಶದಿಂದ ಕೊಲೆ ಮಾಡಿರ್ತಾರೆ ಅನ್ನುವ ಪ್ರಕಾರ ನಮಗೆ ಕಂಪ್ಲೇಂಟ್ ಕೊಡ್ತಾರೆ। ಅದೇ ಪ್ರಕಾರ ನಾವು 302 ರಿಜಿಸ್ಟರ್ ಮಾಡಿಕೊಳ್ತೇವೆ ಎಫ್ಐಆರನ್ನು। ನಮ್ಮ ಮೂಲಗಳ ಪ್ರಕಾರ, ನಮ್ಮ ಮಾಹಿತಿ ಬಾತ್ಮೀದಾರರ ಕಡೆಯಿಂದ ಹಾಗೂ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದ್ದಾಗ ನಮಗೇನು ಗೊತ್ತಾಗಿದೆ ಅಂದರೆ, ಕೊಲೆ ಆದ ದಿನ ಅಂದರೆ 29 ನೈಟು 9 ಗಂಟೆಗೆ ಸುಮಾರು ಕೊಲೆ ಆಗುವ ಟೈಮ್ಗೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಷ್ ಅನ್ನುವರು ಬೇರೆ ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪಲ್ಲಿ ಇಬ್ಬರೊಟ್ಟಿಗೆ ಜಗಳ ತೆಗೆದು ಇವರು ಸ್ವಲ್ಪ ಕಿತ್ತಾಡಿಕೊಂಡಿದ್ದಾರೆ, ಬಡಿದಾಟಿದ್ದಾರೆ ಅಂತ ಮಾಹಿತಿ ಬರುತ್ತದೆ। ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರಿಸಿಕೊಂಡು ಅಡಿಷನಲ್ ಎಸ್ ಪಿ, DYSP ಎಲ್ಲ ಒಂದು ತಂಡಗಳನ್ನು ರಚಿಸಿ ವಿತಿನ್ 24 ಅವರ್ಸ್ ನಾವು ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ। ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ಇವರಿಬ್ಬರ ಮಧ್ಯ। ಜಸ್ಟ್ ಇವರ ಕಾಲು ಅವ್ರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ಬೆಳೆದು ಅದು ಈ ಕೊಲೆಗೆ ಕಾರಣವಾಗಿರ್ತದೆ ಅಂತ ನಮಗೆ ಗೊತ್ತಾಗಿರ್ತದೆ। ಅದೇ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿರುತ್ತದೆ। ತಕ್ಷಣ ಇಬ್ಬರನ್ನು ನಾವು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ದೇವೆ।